ನಾನು ನೋಡ್ತಾ ಇದ್ದಂಗೆ ಹತ್ರ ಗೊತ್ತು ಕಣೆ. ಆದ್ರೆ ಇನ್ನುವೇ ಪಾರ್ಟಿ ಒಳಗಿನ ಕಿತ್ತಾಟಗಳು ಮುಗ್ದಂಗ್ ಕಾಣ್ತಾ ಇಲ್ಲ ಕಲ್ಯಾಣ. JDS ನವಕ್ಕೆ ಒಂದ್ ಕಡೆ ಪ್ರಾಬ್ಲಮ್ ಆಗಿದ್ರೆ ಕಾಂಗ್ರೆಸ್ ನವು ಒಂದ್ 4-5 ಕಡೆ ಪ್ರಾಬ್ಲಮ್ ಮಾಡ್ಕೊಂಡವೆ. ಆದ್ರೆ BJP ಅವು ಮಾತ್ರ 10-12 ಕಡೆ ಪ್ರಾಬ್ಲಮ್ ಮಾಡ್ಕೊಂಡು ಒಳ್ಳೆ ತಿನ್ನಂಗ್ ಕಾಣ್ತವೆ ಕಣೆ. ಲೇ ಮೋದಿ ಬಂದು ಎಲ್ಲೇನು ಸರಿ ಮಾಡ್ತದೆ ಬುಡ್ಲೆ. BJP ಅವು ಅದನ್ನೇ ಹೇಳ್ತವೆ ಕಣೆ. ಆದ್ರೆ ಯಾಕೋ ಮೋದಿ ಬಂದೋದ್ರು ಸುಮಾರು ಕ್ಷೇತ್ರದಲ್ಲಿ ಪ್ರಾಬ್ಲಮ್ ಮುಗಿಯಂಗ್ ಕಾಣ್ತಾ ಇಲ್ಲ ಕಣೆ. ಇನ್ನೊಂದು ವೈರ್ ನೋಡ್ಲೆ, ಇವೆಲ್ಲ ಕಿತ್ತಾಟಗಳು ಮುಗಿದು ನಾವೆಲ್ಲ ಒಂದು ಅಂತವ ತಪ್ಪಿಕೊಂಡು ಓಡಾಡ್ತಿರ್ತೇವೆ. ಅದೇನೋ ಕಾರ್ ನೋಡೋಣ ಬಿಡ್ಲಣ್ಣ. ನೋಡಿಲಿ ಲಕ್ಷ್ಮವ್ವ ಬಂತು. ಮಗನ್ ಎಲೆಕ್ಷನ್ ನಿಲ್ಲಿಸ್ಕೊಂಡು ಜಗದೀಶ್ ಶೆಟ್ಟರ್ನ ಸೋಲಿಸ್ತೀನಿ ಅಂತ ಹೊಂಟೈತೆ ಕಣೆ. ನಾನು ಇಷ್ಟೇ ಕೇಳೋದು, 9 ತಿಂಗಳ ಹಿಂದೆ ಶೆಟ್ಟರ್ ಅವರು ಕಾಂಗ್ರೆಸ್ ಬಂದ್ರೆ ಯಾಕೆ, ಬಿಜೆಪಿನ ಯಾಕೆ ಬೈದ್ರು, ಮೋದಿ ಅವ್ರನ್ನ ಯಾಕೆ ಬೈದ್ರು, ಇದೇ ಶೆಟ್ಟರ್ ಅವರು ಯಡಿಯೂರಪ್ಪ ಅವ್ರನ್ನ ಯಾಕೆ ಬೈದ್ರು 2 ತಿಂಗಳ ಹಿಂದೆ. ಇಷ್ಟಲ್ದೆಯ ಶೆಟ್ರದು ಯಾವ ಊರು ಹೊಸ ಅಡ್ರೆಸ್ ಕೇಳ್ಕೊಳ್ಳಿ ಅಂತಿತ್ತು ಕಣೆ. ಅದಕ್ಕೆ ಶೆಟ್ರು ಆಗಿದ್ದಾಗ್ಲಿ ಅಂತ ಬೆಳಗಾವಿಲಿ ಬಾಡಿಗೆ ಮನೆ ಹುಡುಕೊಂಡು ಗೃಹ ಪ್ರವೇಶ ಮಾಡಿಟ್ಕೊಂಡಿಲಿ. ಇವ್ರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನಿದೆ ಅಂತ ಅವ್ರ ಮನೆ ಅಡ್ರೆಸ್ ಕೇಳಿ. ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ, ಎಲ್ಲಿದೆ ಅಡ್ರೆಸ್ಸು, ಆಮೇಲೆ ಕರ್ಮಭೂಮಿ ಅಂತ ಹೇಳಿ. ನಾನು ಕಾಂಗ್ರೆಸ್ಸಿಗೆ ಹೋದಾಗ ಮೋದಿಜಿ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ ತಿಳ್ಕೊಂಡ್ರಿ. ಮೋದಿಜಿ ಎಂದೂ ಟೀಕಾ ಮಾಡಿಲ್ಲ, ಯಡಿಯೂರಪ್ಪರನ್ನ ಟೀಕಾ ಮಾಡಿಲ್ಲ. ಬಿಜೆಪಿ ಅಭ್ಯರ್ಥಿಯವರು ಹುಬ್ಬಳ್ಳಿ ಸರಿ ಕಣ್ಲೆ, ಒಬ್ಳಿನೋ ಧಾರವಾಡನ ಕುಡಿಯೋದ್ ಬಿಟ್ಟು ಶೆಟ್ರನ್ನ ತಗೊಂಡು ಹೋಗಿ ಬೆಳಗಾವಿಗೆ ಹಾಕವಲ್ಲ, ಅಲ್ಲಿ ಗೆಲ್ತದೇನ್ಲ ಇದು. ಟಿಕೆಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಹೋಗಿ ರಾಜಕೀಯ ಶುರು ಮಾಡ್ತೀಯಾ? ಇವ್ರು ನಿನ್ಗೆ ಬುದ್ಧಿ ಕಲಿಸ್ತೀವಿ ಅಂತವ ಕರ್ಕ ಬಂದು ಬೆಳಗಾವಿ ನಿಲ್ಸಿ ಸೋಲ್ಸಿ ರಾಜಕೀಯನೇ ಬಿಡ್ಸಕ್ಕೆ ಏನಾರ ಪ್ಲಾನ್ ಹಾಕವ ಹೆಂಗ್ಲಣ್ಣ? ಇನ್ನ ಎಲೆಕ್ಷನ್ನೇ ಮುಗ್ದಿಲ್ಲ, ಆಗ್ಲಿ ಅನಿಷ್ಟ ಮಾತಾಡ್ತಿಯಲ್ಲ ಬೇಕನಾಶಿ. ಪಾಪ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಬಂದ್ಬಿಡ್ಲೆ. ಏನಾಯ್ತಲೆ ಕೋಲಾರದ ಕತೆ? ಮುನಿಯಪ್ಪ ಅಳಿಯ ಪೆದ್ದಣ್ಣಂಗೆ ಟಿಕೆಟ್ ಕೊಟ್ಟಿಲ್ಲ ಅಂತವ ಮುನಿಸ್ಕೊಂಡಿತ್ತು. ಮೊನ್ನೆ ದಿನ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಮುನಿಯಪ್ಪನ ಮನೆಗೆ ಹೋಗಿ, ಅಣ್ಣಾರೇ ನನ್ನೇ ನಿಮ್ ಮಗ ಅಂತನಾರ ಅನ್ಕೊಳ್ಳಿ, ಅಳಿಯ ಅಂತನಾರ ಅನ್ಕೊಳ್ಳಿ, ಬನ್ನಿ ನನಗ್ ಸಪೋರ್ಟ್ ಮಾಡಿ ಅಂತವ ಕೇಳ್ತಂತೆ ಕಣೆ. ಅದಕ್ಕೆ ಮುನಿಯಪ್ಪ ಮುನಿಸ್ಬಿಟ್ಟಾಕಿ ಆತು ನಡ್ಲ ಮಗ ಬರ್ತೀನಿ ಕ್ಯಾನ್ವಾಸ್ ಮಾಡೋಣ ಅಂತವ ಕಳಿಸ್ತಂತೆ ಕಣೆ. ಶಬ್ಬಾಯಿಸ್ಕೊಂಡ್ಲೆ, ಈಗ ಸಂಕಟ ಇರೋದಿ ಆಸ್ನದ್ದು ಕಣಪ್ಪ. ಅಲ್ಲಿ ಕುಮಾರಣ್ಣ ಹೋಗಿ ಪ್ರೀತಮ್ಮು ನನ್ನ ಮಗ ಅಂತಾರನ್ನಿ ಅಂತವ ಡೈಲಾಗ್ ಹೊಡೆದಿರೋದು ವೇಸ್ಟ್ ಆಗ್ಬಿಟ್ಟೈತೆ ಕಣ್ಲೆ. ಪ್ರೀತಮ್ಮು ಅದ್ ಎಷ್ಟೇ ದಿನ ಆಟ ಮಾಡ್ತದೋ ಕಾಯದ್ ನೋಡೋಣ ನಡ್ಲೆ. ಶಿವನಿ ಶಂಭುಲಿಂಗ.